ಕಾಮಿಯಾ ಕಮ್ಮ ನಿನ್ನೆ ಕರಿತಾ ಇರೋದು, ಬಾರೋ ಇಲ್ಲಿ. ಇಲ್ಲೊಬ್ಳು ಹುಚ್ಚಿರ್ತಾಳಲ್ಲ, ಎಲ್ಲಿ ಅವಳು? ಹುಚ್ಚಿನ ಫಂಕ್ಷನ್ ದಿನ ಫೋಟೋ ಶೂಟ್ ಹಾಕಿ ದೊಡ್ಡ ಬ್ಲಂಡರ್ ಮಾಡಿದ್ಲಲ್ಲ, ಎಲ್ಲಿ ಅವಳು? ಅಕ್ಕ ನಿನ್ನೆ ಹುಚ್ಚಿ ಅಂತಿದ್ದಾಳೆ. ಹುಚ್ಚು ಬಿಡಿಸ್ಬಿಡ್ತೀನಿ ಬಿಡಕ್ಕ. ಸುಮ್ಮನಿರೋ ಗಣಿ, ಯಾಕೋ ಕಿರಿಕು? ಅಯ್ಯೋ ಅಕ್ಕ ಬಿಡಕ್ಕ ಹುಡುಗಿ. ಗೊತ್ತಿಲ್ಲಮ್ಮ. ಸರಿ, ಗೆಟ್ ಲಾಸ್ಟ್. ದಿಶಾ, ಇಲ್ಲೇನಮ್ಮ ಮಾಡ್ತಾ ಇದೆಯಾ? ಯಾರನ್ನ ಹುಡುಕ್ತಿದ್ಯಾ? ಡ್ಯಾಡ್, ಅವತ್ತು ಫಂಕ್ಷನ್ ದಿನ ನನ್ನ ಕೈನ ಹಿಡಿದು ನನಗೆ ಅವಮಾನ ಮಾಡಿದ್ಲಲ್ಲ ಆ ಡ್ರೈವರ್ ಮಗಳು, ಅವಳನ್ನ ಇಲ್ಲೇ ನೋಡಿದೆ. ಬಾರ್ಸೋಣ ಅಂತ ಬಂದರೆ ಎಸ್ಕೇಪ್ ಆಗ್ಬಿಟ್ಲು. ಇದೇನಮ್ಮ ಚಿಕ್ಕ ಹುಡುಗಿ ಥರ. ನಾವು ಬಂದಿರೋದು ಒಳ್ಳೆ ಕೆಲಸಕ್ಕೆ. ಫಸ್ಟು ಕೆಲಸ ನೋಡೋಣ ಬಾ. ಎಲ್ಲಿ ಹೋಗ್ತಾಳೆ ಅವಳು? ಸಿಕ್ಕೇ ಸಿಗ್ತಾಳೆ ಬಾ. ಸಾವಿತ್ರಕ್ಕ ಏನಾಯ್ತು? ಯಾಕೋ ಸ್ವಲ್ಪ ಸಲಹೆ ಸುತ್ತಾ ಇದೆ ಕಡೆ. ಅಲ್ಲಿ ಮಾತ್ರೆ ಇದೆ, ಕೊಡ್ತೀಯಮ್ಮ ಒಂಚೂರು? ಹಾಂ ಕೊಡ್ತೀನಿ ಅಕ್ಕ. ಅಲ್ಲ ಅಕ್ಕ, ಹುಷಾರಿಲ್ಲ ಅಂದಮೇಲೆ ಮನೇಲಿರಬೇಕು ತಾನೇ. ತುಂಬ ಸುಸ್ತಾಗ್ತಿದೆ ಅಂದರೆ ಡಾಕ್ಟರ್ ಹತ್ರ ಹೋಗ್ಬೇಕು ತಾನೇ. ಅದನ್ನು ಬಿಟ್ಟು ನೀವೇ ಮಾತ್ರೆ ತಗೊಳ್ತಿದ್ದೀರಲ್ಲ. ತಗೊಳ್ಳಿ ಅಕ್ಕ. ಕಷಾಯ ಮಾಡಿಕೊಡ್ಲಕ್ಕ? ಬೇಡಮ್ಮ, ಸರಿ ಹೋಗುತ್ತೆ. ಸರಿ ಅಕ್ಕ, ನೀವು ಬಂದು ರೆಸ್ಟ್ ಮಾಡಿ ಬನ್ನಿ. ಅಯ್ಯೋ, ಮೀರಮ್ಮ ಅವ್ರು ಬೇರೆ ಯಾವುದೋ ಒಳ್ಳೆ ಕೆಲಸಕ್ಕೆ ಮನೆಗೆ ಬರ್ತಿದ್ದಾರಂತೆ. ಅಮ್ಮ ಅವ್ರು ಬೇರೆ ಒಳ್ಳೆ ಅಡುಗೆ ಮಾಡು ಅಂತ ಹೇಳಿದ್ದಾರೆ. ಇಂಥ ಹೊತ್ತಲ್ಲಿ ನಾನು ರೆಸ್ಟ್ ತೊಗೊಂಡ್ರೆ ಹೇಗೆ ತಾಯಿ? ಹೇಗೋ ಮಾಡೋಣ ಆಗುತ್ತೆ. ನಡೀರಿ, ಶುರು ಮಾಡಿ. ಸರಿ ಅಕ್ಕ. ಯಾಕೋ ಗಣಿ, ಏನಾಯ್ತು? ಅಯ್ಯೋ ಅಕ್ಕ, ನಿಂಗೇನು ಗೊತ್ತಾಗಲ್ವಾ? ಅಲ್ಲಿ ಕಬ್ಬಣಕ್ಕೆ ತಗ ರಕ್ತ ಹೆಂಗೆ ಸೋರ್ತಿದೆ ನೋಡು. ಅಯ್ಯೋ, ಗೊತ್ತಾಗಿಲ್ಲ ಕಣೋ ಗಣಿ. ಇರು, ತಾಳು. ಅಕ್ಕ ಎಲ್ಲಿಗೆ ಹೋಗ್ತಿದ್ಯಾ? ಅಕ್ಕ ಮನೆ ಸುತ್ತ ಗಡಿ ಹಾಕ್ಸಿದೀನಿ. ಯಾವುದೇ ಕಾರಣಕ್ಕೂ ಅವಳು ಆ ಗಡಿ ದಾಟಿ ಬರಬಾರದು. ಯಾವುದೇ ಕಾರಣಕ್ಕೂ ನೀನು ದಾಟಬಾರದು. ಜೊತೆಗೆ ಅಮ್ಮ ಅವ್ರ ಮುಂದೆ ಕಾಣಿಸ್ಕೊಂಡು ಅಯ್ಯೋ ದೇವ್ರೆ, ನೀನು ಯಾಕಮ್ಮ ಒಳಗೆ ಬರಕ್ಕೆ ಹೋದೆ? ಅವತ್ತೇ ಅಮ್ಮವ್ರು ಹೇಳಿದ್ರು ತಾನೇ ಗಡಿ ದಾಟಿ ಒಳಗೆ ಬರಬಾರ್ದು ಅಂತ. ಅಕ್ಕ, ಅಯ್ಯೋ ದೇವ್ರೆ, ಯಾರಾದರೂ ನೋಡೋಕೆ ಮುಂಚೆ ಮೊದಲಿಂದ ಹೊರಡು. ಹೋಗು. ಇಲ್ಲ ಅಕ್ಕ, ಗಣಿ ಕಾಲಿಗೆ ಪೆಟ್ಟಾಗ ರಕ್ತ ಬರ್ತಿದೆ, ಅದಕ್ಕೆ ಅರ್ಶಿನ ತಗೊಂಡು ಹೋಗೋಣ ಅಂತ ಬಂದೆ. ಅಕ್ಕ ಅಕ್ಕ
ಇಲ್ಲಿಗೆ ಯಾಕಕ್ಕ ಬರಕೋದೆ? ಬಾರಕ್ಕನ ಹೋಗೋಣ, ಇಲ್ಲೆಲ್ಲ ಬರಬಾರ್ದು. ಅಯ್ಯೋ ಎಷ್ಟೊಂದು ರಕ್ತ ಸುರಿತಾ ಇದೆ, ಎಲ್ಲಿ ಬಿದ್ದ್ಯೋ? ಬಾಯ್ಲೆ ಬಾ ಬಾ ಕೂತ್ಕೋ. ಏ ಭಾಗ್ಯ ಬಾನು, ಅಲ್ಲಿ ಅರ್ಶನ ಇಟ್ಟಿದ್ದೀನಿ, ಬಟ್ಟೆ ತೊಗೊಂಬರ್ರೆ, ಬೇಗ ಬೇಗ ತೊಗೊಂಬರ್ರಿ. ಅಯ್ಯೋ ಎಲ್ಲೆಲ್ಲಿ ಓಡಾಡ್ತೀಯ ನೀನು, ಇಷ್ಟೊಂದು ಬೇಡ ಏಟ್ ಮಾಡ್ಕೊಳ್ಳೋ ಥರ. ಯಾರು ನೋಡೋಕೆ ಮುಂಚೆ ಬೇಗ ಹೊರಟ್ಬಿಡಿಲಿಲ್ಲ. ಅಕ್ಕ ನಿಮ್ಮಿಂದ ತುಂಬಾ ಉಪಕಾರ ಆಯ್ತಕ್ಕ, ನಾವಿನ್ ಹೊರಡ್ತೀವಿ. ಅಕ್ಕ ಅಕ್ಕ ಏನಾಯ್ತು? ಅಕ್ಕ ಅಕ್ಕ ಹೋಗಿ ಸಕ್ಕರೆ ನೀರು ತಗೊಂಬನ್ನಿ. ಅಕ್ಕ 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 ಅಮ್ಮ ಅಕ್ಕ ಏನಾಯ್ತು? ಯಾಕಕ್ಕ ಹುಷಾರಿಲ್ವಾ? ಇಲ್ಲಮ್ಮ ಪಾರು, ನಿನ್ನೆಯಿಂದ ಅಕ್ಕಂಗೆ ಹುಷಾರೇ ಇಲ್ಲ. ಡಾಕ್ಟರ್ ಹತ್ರ ಹೋಗಿ ಅಂತ ಅಂದರೆ ಹೇಳಿದ ಮಾತೇ ಕೇಳ್ತಾ ಇಲ್ಲ. ಯಾಕಕ್ಕ? ಮನೆಗೆ ನೆಂಟರು ಬಂದಿದ್ದಾರೆ, ಅಮ್ಮ ಅವ್ರು ಬೇರೆ ಸ್ಪೆಷಲಾಗಿ ಅಡುಗೆ ಮಾಡಾಕು ಅಂತ ಹೇಳಿದ್ದಾರೆ. ಇಂಥ ಟೈಮಲ್ಲಿ ಡಾಕ್ಟ್ರ್ ಹತ್ರ ಹೋಗೋಕ್ಕಾಗತ್ತಾ? ಇವಾಗಲೇ ನನಗೆ ಹೀಗಾಗಿದೆ, ಏನು ಮಾಡಬೇಕೋ ಗೊತ್ತಾಗ್ತಿಲ್ಲಮ್ಮ. ಅಕ್ಕ ನೀನು ಆರಾಮಾಗಿರು, ನಾನು ಅಡುಗೆ ಮಾಡ್ತೀನಿ. ಅಯ್ಯಯ್ಯೋ ಬೇಡಮ್ಮ, ಗಲಾಟೆ ಆಗೋಗ್ಬಿಡುತ್ತಷ್ಟೇ, ಬೇಡ ಬೇಡ ಬೇಡ. ಅಕ್ಕ ನಂಗೆ ಅಮ್ಮ ಇಲ್ಲ, ನೀನು ನಮ್ಮಮ್ಮ ಇದ್ದಾಗೆ. ನಮ್ಮಮ್ಮಂಗೆ ಹುಷಾರಿರ್ಲಿಲ್ಲ ಅಂದಿದ್ರೆ ನಾನು ಅಡುಗೆ ಮಾಡ್ತಿರ್ಲಿಲ್ವಾ? ಬೇಡಮ್ಮ, ದೊಡ್ಡವರು ಗೊತ್ತಾದರೆ ಗಲಾಟೆ ಆಗ್ಬಿಡುತ್ತೆ. ಬೇಡ ಬೇಡ, ಇದರಿಂದ ನಿನಗೂ ತೊಂದರೆ, ನಮಗೂ ತೊಂದರೆ. ಅಕ್ಕ ನಿನ್ನ ಮಗಳಾಗ ಏನು ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು. ಕೂತ್ಕೊಳ್ಳಿ. ಅರಸಿನಕೋಟೆ ಅಖಿಲಾಂಡೇಶ್ವರಿ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರ್ತಿರೋದು ಇವಳು ಪುಣ್ಯ. ಈ ಪಾಪ ಪುಣ್ಯ ಇದ್ಯಾವುದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕುಟುಂಬದ ಘನತೆ, ಗೌರವ, ಅಂತಸ್ತನ್ನು ಕಾಪಾಡ್ಕೊಂಡು ಬರೋದು ಮಾತ್ರ ನಮ್ಮ ಕೈಯಲ್ಲಿರೋದು. ನೀನು ಅದನ್ನು ಮೊದಲಿಂದನೂ ಪಾಲಿಸ್ಕೊಂಡು ಬಂದಿದೀಯ. ನಮ್ಮನೆ ಸೊಸೆಯಾಗಿ ನಮ್ಮ ಕುಟುಂಬದ ಘನತೆಗೆ ತಕ್ಕಂಥ ಹುಡುಗಿನೇ ತರಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ನಿನ್ನನ್ನು ಕರೆಸಿದ್ದು. ರಘು, ಆದಿತ್ಯ ಪ್ರೀತುನ ಕರೆಸಿ. ಓ, ಅವರೇ ಬಂದ್ರಲ್ಲ. ಆದಿತ್ಯ ಬಾ ಕೂತ್ಕೋ. ಪರವಾಗಿಲ್ಲ ಚಿಕ್ಕಪ್ಪ, ನೀವು ಕೂತ್ಕೊಳ್ಳಿ. ಇದೇನು ಬ್ರೋ ಇದು? ಒಳ್ಳೆ ಸ್ವಯಂವರದ ಥರ ಇದೆ. ಗಂಡು ಜನ್ಮ ಯಾರಿಗೆ ಬೇಕು ಬ್ರೋ? ಮೀರಾ ಅವರೇ, ಅಖಿಲಾಂಡೇಶ್ವರಿ ಅವ್ರ ಮನೆಗೆ ನಿಮ್ಮ ಮಗಳನ್ನ ಸೊಸೆಯಾಗಿ ಕಳಿಸ್ತಾ ಇದ್ದೀರಾ? ವರದಕ್ಷಿಣೆ ಅಂತ ಏನೆಲ್ಲ ಕೊಡ್ತಿದ್ದೀರಾ? ಈ ಮಾತನ್ನ ಯೋಗ್ಯತೆ ಇರೋರು ಮಾತ್ರ ಹೇಳಬೇಕು. ಯೋಗ್ಯತೆ ಇಲ್ಲದೆ ಇರೋರು ಸುಮ್ಮನೆ ಇದ್ರೆ ಒಳ್ಳೇದು. ಆಸ್ತಿ ಅಂತಸ್ತಿನ ಬಗ್ಗೆ ಮಾತಾಡೋಳು ಈ ಮನೆಗೆ ಬರೋವಾಗ ಹೇಗೆ ಬಂದೆ ಅನ್ನೋದನ್ನ ಮರಿಬಾರ್ದು. ನಿನ್ನಂಥ 100 ಜನರನ್ನ ಸಾಕುವಷ್ಟು ಆಸ್ತಿ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ಆದ್ರೆ ಅದಲ್ಲ ಮುಖ್ಯ. ಈ ಮನೆಯ ಘನತೆ, ಗೌರವನ ಶಿಖರದೆತ್ತರಕ್ಕೆ ತಗೊಂಡು ಹೋಗುವಂಥ ಸೊಸೆ ಈ ಮನೆಗೆ ಬರಬೇಕು.
ಆರಾಮಾಗಿ ಕುತ್ಕೊಳ್ಳಿ. ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ನಾನು ಅಡುಗೆ ಚೆನ್ನಾಗೇ ಮಾಡ್ತೀನಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಹೇಗೆ ಅಡುಗೆ ಮಾಡೋದು ಅಂತ. ಹಾಗೇನಾದ್ರು ತೊಂದರೆ ಬಂದರೆ ಸಾವಿತ್ರಕ್ಕ ಇರ್ತಾರಲ್ಲ, ಅವ್ರು ಹೇಳ್ಕೊಡ್ತಾರೆ. ನೀವು ನಂಗೆ ಸಹಾಯ ಮಾಡಿ. ನೀನು ಸೊಸೆಯಾಗಿ ಹೋಗೋ ಮನೆ 100 ಕಾಲ ಚೆನ್ನಾಗಿರ್ಲಮ್ಮ. ಅಪ್ಪ ದೇವ್ರೆ, ಅಖಿಲಾಂಡೇಶ್ವರಿ ಅಮ್ಮವ್ರ ಮನೇಲಿ ಮೊದಲನೇ ಸತಿ ಅಡುಗೆ ಮಾಡೋ ಭಾಗ್ಯ ಸಿಕ್ಕಿದೆ. ಅವ್ರ ಮನೆ ಘನತೆ ಗೌರವ ಗೋಪುರದ ಎತ್ತರಕ್ಕಿದೆ. ನಾನು ಮಾಡೋ ಅಡುಗೆಯಿಂದ ಅವ್ರ ಮನೆ ಘನತೆ ಗೌರವದ ಗೋಪುರ ಇನ್ನಷ್ಟು ಹೆಚ್ಚಲಪ್ಪ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಮನೆ ಬೆಳಗೋ ಬೆಳಕು ನೀನು. ದೀಪ ಹಚ್ಚಮ್ಮ. ಥ್ಯಾಂಕ್ಸ್ ಆಂಟಿ. ಯಾವ ಜನ್ಮದ ಪುಣ್ಯನೋ ಏನೋ ಈ ಮನೆ ಸೊಸೆಯಾಗೋ ಭಾಗ್ಯ ಸಿಕ್ಕಿದೆ. ಕಣ್ಣೀರು ಹಾಕಬಾರ್ದು ದಿಶಾ. ಈ ಮನೆಗೆ ಸೊಸೆಯಾಗಿ ಬರೋಳು ಯಾವಾಗಲೂ ಸಂತೋಷದಿಂದ ನಗ್ನಗ್ತಾ ಇರಬೇಕು. ಆನಂದಕ್ಕೂ ಕಣ್ಣೀರಿಡಬಾರ್ದು. ಸಂಬಂಧನೇ ಇಲ್ದಿರೋ ಮನೇಲಿ ಅಡುಗೆ ಮಾಡೋಕ್ಕೆ ಕಣ್ಣೀರು ಸುಸ್ತಾರೋ ನಿನಗೆ ಒಳ್ಳೆ ಕಡೆ ಸಂಬಂಧ ಕೊಡುತ್ತೆ ಕಣೆ ಪಾರು. ಈ ಸಂಬಂಧಕ್ಕೆ ತಕ್ಕ ಸಮಯ ಈಗ ಕೂಡಿ ಬಂದಿದೆ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಮನೆ ಸಂಪ್ರದಾಯದ ಪ್ರಕಾರ ನಿನ್ನನ್ನು ಸೊಸೆಯಾಗಿ ಸ್ವೀಕರಿಸ್ತೀನಿ. ಸ್ವೀಕರಿಸಕ್ಕೆ ಬಿಡೋರು ಯಾರು? ಸ್ವೀಕರಿಸೋದಲ್ಲ, ವಾಕರಿಸ್ಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ದಾಮಿನಿನೇ ಅಲ್ಲ. ಈ ಮನೆ ದೀಪ ಬೆಳಗಿದೆಯಾ? ಇವತ್ತು ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಕೋಟೆನ ತೋರಿಸ್ತೀನಿ. ಬಾ. ಅಯ್ಯಯ್ಯೋ ಅಮ್ಮವರು, ಅಕ್ಕ ಅಕ್ಕ ಅಮ್ಮವ್ರು ಬರ್ತಿದ್ದಾರೆ. ಅಯ್ಯೋ ಬಾರು ಗಣಿ, ಮುಚ್ಚಿಕೊಳ್ಳ್ರಮ್ಮ. ಅರಿ ಮುಚ್ಚಿಕೊಳ್ಳಿ ಬೇಗ. ಪಾರು ಗಣಿ, ಅಮ್ಮವ್ರು ಹೋದ್ರು, ಬನ್ನಿ. ಆಂಟಿ,
ಇಷ್ಟೊಂದೆಲ್ಲ ಅಡುಗೆ ನೋಡಿ ನನಗೆ ಹೊಟ್ಟೆನೇ ತುಂಬೋಯ್ತು. ಯಾಕೆ ಇಷ್ಟೆಲ್ಲ ಅಡುಗೆ ಮಾಡಿಸೋ ತೊಂದರೆ ತಗೊಂಡ್ರಿ? ನಮಗೆ ಇದು ಹೆಚ್ಚೇನಲ್ಲ. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆನ ತೋರಿಸ್ಕೊಡೋದು ನಮ್ಮ ಭಾಷೆ ಮತ್ತು ಮನೆ ಅಡುಗೆ ಅಂತ ಹೇಳ್ತಾರೆ. ಈ ಸಾಂಪ್ರದಾಯಿಕ ಅಡುಗೆ ತಯಾರಿ ಮನೆಗೆ ಬರೋ ಸೊಸೆಗೆ ನಮ್ಮ ಸಂಪ್ರದಾಯನ ಪರಂಪರೆನ ತೋರಿಸ್ಕೊಡೋದಕ್ಕೆ. ಇದೊಂಥರ ಹೊಸ ಕಲ್ಚರ್ ಆಂಟಿ. ನನಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಆಹಾ, ಈ ಚೇಂಜ್ಗಲ್ಲ ಕಣೆ ನೀನು ಅಡ್ಜಸ್ಟ್ ಆಗಬೇಕಾಗಿರೋದು. ಊಟ ಆದಮೇಲೆ ಬರುತ್ತಲ್ಲ ಆ ಚೇಂಜ್ಗೆ. ಊಟ ಮಾಡಿ. ಇದಾ ನಿಮ್ಮನೆ ಸಾಂಪ್ರದಾಯಿಕ ಊಟ? ಅಸಹ್ಯವಾಗಿದೆ. ಇಂಥದನ್ನೆಲ್ಲ ನಮ್ಮನೆ ನಾಯಿ ಕೂಡ ತಿನ್ನಲ್ಲ. ಹಲೋ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನು ಮಾತಾಡ್ತಾ ಇದೆಯಾ? ತಲೆ ಎಲ್ಲ ಮಾತಾಡಿ ಪೊಗುರು ತೋರಿಸ್ತಾ ಇರೋದು ನಿಮ್ಮಮ್ಮ. ಏನೋ ದೊಡ್ಡದಾಗಿ ಮದುವೆ ಮಾಡಿಬಿಡ್ತೀನಿ, ಘನತೆ ಗೌರವ ಅಂತೆಲ್ಲ ಮಾತಾಡಿ ನಮ್ಮನ್ನು ಕರೆಸಿ ಇಂಥ ಊಟ ಹಾಕಿ ಅವಮಾನ ಮಾಡ್ತಿದ್ದೀರಾ. ಆಂಟಿ, ಏನೋ ತಪ್ಪಾಗಿದೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಸಾವಿತ್ರಮ್ಮ, ಏನಿದೆಲ್ಲ? ಏನೂ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಈ ಥರ 3rd ಗ್ರೇಡ್ ಅಡುಗೆನ ತಿಂದು ನಿಮ್ಮ ಮನೆಯವ್ರಿಗೆ ಅಭ್ಯಾಸ ಇರಬಹುದು, ನಮಗಲ್ಲ. ಏನೋ ದೊಡ್ಡದಾಗಿ ಘನತೆ ಗೌರವ ಅಂತೆಲ್ಲ ಮಾತಾಡ್ತೀರಾ. ಶಟ್ ಅಪ್, ಶಟ್ ಅಪ್. ನನ್ನ ಬಗ್ಗೆ, ನನ್ನ ಕುಟುಂಬದ ಪರಂಪರೆ ಬಗ್ಗೆ, ಸ್ಟೇಟಸ್ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮ ಜಾಗ ಇಲ್ಲ ಅಲ್ಲ. ಗೆಟ್ ಔಟ್, ಗೆಟ್ ಔಟ್ ಐ ಸೇ. ಹೋಗ್ರೆ ಬಂದ್ಬಿಟ್ರು, ಸೀಮೆಲಿ ಇಲ್ದಿರೋ ಸುಂದರಿರ್ತಾರ.